ಪ್ರವಾಸ ಎಂದರೆ ಎಂಜಾಯ್ಮೆಂಟ್, ಅಡ್ವೆಂಚರ್, ಫೋಟೋಶೂಟ್ ಎಂದುಕೊಳ್ಳುವ ಕಾಲದಲ್ಲಿ ಹೈದರಾಬಾದ್ನ ಒಬ್ಬ ವ್ಯಕ್ತಿ ತನ್ನ ಜೀವನದ ಅತ್ಯಂತ ಪವಿತ್ರ ಯಾತ್ರೆಯನ್ನ ಸಂಪೂರ್ಣ ವಿಭಿನ್ನ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇವರು ಹಫೀಜ್ ತ್ವಯ್ಬ್. ಹೈದರಾಬಾದ್ನ ಹಫೀಜ್ ತ್ವಯ್ಬ್ ಈ ಬಾರಿಯ ಹಜ್ ಯಾತ್ರೆಗೆ ಸೈಕಲ್ ಪ್ರವಾಸದೊಂದಿಗೆ ಕೈಗೊಂಡಿದ್ದು, ಈ ಮೂಲಕ ಒಂದು ದಾಖಲೆಯನ್ನು ಸೃಷ್ಟಿಸುವ ಹಂತದಲ್ಲಿದ್ದಾರೆ. ಹೈದರಾಬಾದ್ನಿಂದ ಹೊರಟು ಅಫ್ಘಾನಿಸ್ತಾನ, ಇರಾನ್, ಇರಾಕ್ ಮೂಲಕ ಯುಎಇಗೆ ಬಂದು ತಲುಪಿದ ಅವರು ಇನ್ನೂ 15 ದಿನಗಳ ಕಾಲ ಪ್ರಯಾಣದೊಂದಿಗೆ ಸೌದಿ ಅರೇಬಿಯಾ ತಲುಪಲಿದ್ದಾರೆ. ಇಂದಿನ ಯುವಕರು ದೇಶ ಸುತ್ತಲೂ ಪ್ರಯಾಣ ಮಾಡ್ತಾರೆ. ಆದರೆ ನಾನು ಅದೇ ಪ್ರಯಾಣವನ್ನ ದೇವರ ಕಡೆಗೆ ಸಾಗಿಸುವ ಮಾರ್ಗವಾಗಿ ಪರಿವರ್ತಿಸಬೇಕೆಂದು ಆಲೋಚಿಸಿದೆ. ತಾನು ಅದಕ್ಕೆ ವಿಭಿನ್ನ ರೀತಿಯಲ್ಲಿ ಆಲೋಚಿಸಿ ಮಕ್ಕಾ ಯಾತ್ರೆಯನ್ನ ಕೈಗೊಳ್ಳುವ ಉದ್ದೇಶದೊಂದಿಗೆ ಈ ಯಾತ್ರೆಯನ್ನು ಆರಂಭಿಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಈ ಮಾತುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಹಲವರ ಮೆಚ್ಚುಗೆಗೆ ಪಾತ್ರವಾಗಿವೆ. ಈ ಪ್ರಯಾಣ ಸುಲಭವಾಗಿರಲಿಲ್ಲ. ವಿಭಿನ್ನ ಹವಾಮಾನ ಪರಿಸ್ಥಿತಿ, ವಿವಿಧ ದೇಶಗಳ ಗಡಿ ನಿಯಮಗಳು ಮತ್ತು ಅಲ್ಲಿ ಪಡೆಯಬೇಕಾದ ಅನುಮತಿ, ದೀರ್ಘ ದೈಹಿಕ ಶ್ರಮ, ಜೊತೆಯಲ್ಲಿಯೇ ತನ್ನನ್ನು ತಾನು ಸಂರಕ್ಷಿಸಿಕೊಂಡು ಸಾಗಬೇಕಾದ ಸವಾಲುಗಳು ಅವರೆದುರು ಇದ್ದವು. ಆದರೆ ಇವೆಲ್ಲವನ್ನ ಮೀರಿ ಅವರು ತಮ್ಮ ಗುರಿಯತ್ತ ಮುನ್ನಡೆದಿದ್ದಾರೆ. 8 कंट्री है जी। इंडिया के बाद है कजाकिस्तान, उज्बेकिस्तान, तजिकिस्तान। यहाँ देख सकते हैं आप लोग, ये इंडिया 2 में आया कजाकिस्तान, उज्बेकिस्तान, तजिकिस्तान, अफगानिस्तान, ईरान, दुबई, सऊदी अरब। अभी मैं फिलहाल दुबई के अंदर हूँ। इंशाल्लाह कल से मेरा जर्नी स्टार्ट होगा और 15 तारीख तक इंशाल्लाह मैं मई में इंशाल्लाह मैं मक्का तक पहुँचूंगा। अच्छा, ये अभी आप ये हज जाने वाले सफर है, हज का सफर है, कैसे आपको ऐसे मन में आया कि? देखिए, मन में इसलिए मेरे जहन में आया, बहुत सारे नौजवान हैं जो अपनी जवानी को अगर धर्म के हिसाब से बात किया जाए तो ठीक है, बहुत सारे हिंदुस्तान के अंदर ऐसे नौजवान हैं जो अपनी जवानी को पूरे दुनिया में घूमने में वेस्ट कर देते हैं। ठीक है, तो एक मैं अल्लाह को मानने वाला हूँ अल्हम्दुलिल्लाह, एक मैं मुसलमान हूँ, तो मैं अपने कुरान को लेकर अल्लाह की मोहब्बत में सोचा कि दुनिया घूमने से बेस्ट है कि मक्का मदीना घूमा जाए। जी अल्हम्दुलिल्लाह, इसलिए मेरे लिए ये बेहतर लगा, इसलिए मैंने दुनिया को साइड कर मैंने मक्का मदीना को एक्सेप्ट किया और मैंने जर्नी स्टार्ट किया. ಹೈದರಾಬಾದ್ನಿಂದ ಪ್ರಾರಂಭವಾದ ಒಂದು ಅಪರೂಪದ ಯಾತ್ರೆ ಇಂದು ದೇಶದ ವಿವಿಧ ಭಾಷೆಗಳ ಮೀಡಿಯಾದಲ್ಲಿ ಗಮನ ಸೆಳೆಯುತ್ತಿದೆ. ಹಫೀಜ್ ತ್ವಯ್ಬ್ ಅವರ ಸೈಕಲ್ ಹಜ್ ಯಾತ್ರೆಯನ್ನ ಆಧ್ಯಾತ್ಮಿಕ ಸಾಹಸ ಎಂದು ವರ್ಣಿಸಲಾಗುತ್ತಿದೆ. ಹಫೀಜ್ ತ್ವಯ್ಬ್ ಅವರ ಜೀವನದಲ್ಲಿ ಈ ಯಾತ್ರೆ ಮಾತ್ರವಲ್ಲ, ಅವರ ಸಾಮಾಜಿಕ ಸೇವೆಯೂ ದೊಡ್ಡ ಭಾಗವಾಗಿದೆ. ಅವರು ಹೈದರಾಬಾದ್ನಲ್ಲಿ ಒಂದು ಮದ್ರಸಾ ಮತ್ತು ಶಾಲೆ ನಡೆಸ್ತಾ ಇದ್ದಾರೆ. ಸುಮಾರು 350 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡುತ್ತಿದ್ದಾರೆ. ಧಾರ್ಮಿಕ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಬೋಧಿಸುತ್ತಿದ್ದಾರೆ. ಇದರಿಂದ ಅವರ ವ್ಯಕ್ತಿತ್ವವು ಕೇವಲ ಯಾತ್ರಿಕನಷ್ಟೇ ಅಲ್ಲ, ಒಂದು ಸಮಾಜ ಸೇವಕನಂತೆಯೂ ಹೊರಹೊಮ್ಮುತ್ತದೆ. ಯಾನ ಯಾವಾಗಲೂ ಗುರಿಗೆ ಮಾತ್ರವಲ್ಲ, ಅದು ನಮ್ಮ ಮೌಲ್ಯಗಳ ಪ್ರತಿಬಿಂಬವೂ ಆಗಬಹುದು. ಹಫೀಜ್ ತ್ವಯ್ಬ್ರ ಸೈಕಲ್ ಹಜ್ ಯಾತ್ರೆ ಕೇವಲ ಒಂದು ಪ್ರಯಾಣವಲ್ಲ, ಅದು ಸಹನೆ ಮತ್ತು ಜೀವನದ ಉದ್ದೇಶದ ಸಂಕೇತವಾಗಿ ತೋರ್ತಾ ಇದೆ. ನಮ್ಮ ಹಾಫೀಜ್ ಅವರು ನಿನ್ನೆ ನಮಗೆ ಸಿಕ್ಕಿದ್ರು, ಬಹಳ ಖುಷಿ ಆಯ್ತು. ಇವರು ಸೈಕಲ್ ಹೋಗ್ತಾ ಇದ್ದಾರೆ, ಇವರ ಜರ್ನಿ ಕಾಮಯಾಬ್ ಆಗ್ಲಿ ಅಂತ ನಾವು ದುವಾ ಮಾಡ್ತೇವೆ. ಅದೇ ರೀತಿ ಇವರಿಗೆ ಧೀರುಬಾಯಿ ಸಿಕ್ಕಿದ್ದಾರೆ, ತುಂಬಾ ಎಲ್ಲ ಸಹಾಯ ಮಾಡಿದ್ದಾರೆ. ಇಲ್ಲಿ ಇವರೊಂದು ಮಿಸಾಲ್ ಕೊಟ್ಟಿದ್ದಾರೆ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಇದು ಇಂಡಿಯನ್ಸ್ ಅವರಿಗೆ ಒಂದು ನಮಗೆ ಒಂದು ಪ್ರಚೋದನೆ, ಒಂದು ಸಂದೇಶ. हैदराबाद से सऊदी तक जाने तो छोटी बात नहीं है, माशाअल्लाह बहुत लंबा सफर, बहुत स्ट्रगल कर रहा है. कैसे जगह पे, सर्दी में, गर्मी में, सब जगह में माशाअल्लाह ये उधर हज गुजार है, बोले तो छोटी बात नहीं है. कितना दिन का 1 साल का साइकिल में जर्नी होता है माशाअल्लाह. इंडिया का पहला मैं वो शख्स हूँ जो इस लोकेशन से आया हूँ, वरना आज तक कोई भी शख्स इस कंट्री से नहीं आया है, क्योंकि ये बहुत ही टफ कंट्री था. बर्फ का मौसम, पहाड़ों का होना बहुत ही ज्यादा था इस कंट्री के अंदर, मैं जिधर से आया हूँ.